ಆ ಮಾತು ಪ್ರಕಾರ ಎಮ್ ವಿ ವೆಂಕಟಪ್ಪನ ಹತ್ರ 1 ಲಕ್ಷ ಅನುದಾನ ತಗೊಂಬಂದು KH ಮುನಿಯಪ್ಪನ ಹತ್ರ 2 ಲಕ್ಷ ಅನುದಾನ ತಗೊಂಬಂದು ಅವರಿಗೆ ವರ್ತೂರು ಪ್ರಕಾಶ್ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ 2 ಲಕ್ಷ ಕೊಡ್ತೀವಿ, ಇನ್ನೂ 1.5 ಲಕ್ಷ ರಾಜಣ್ಣ ಅವ್ರು ಬಾಕಿ ಹಂಗೆ ಇದ್ದು ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದವರು ಎಲ್ಲ ಸೇರಿ ರಿನೋವೇಷನ್ ಮಾಡಿ ಇದನ್ನು ಓಪನ್ ಮಾಡಿರ್ತಕ್ಕಂಥ ಒಂದು ವಿಷಯ ಭಾಳ ಸಂತೋಷವಾಗಿದೆ. ಈ ಒಂದು ಸಮುದಾಯ ಭವನ ಪುನರ್ ಉದ್ಘಾಟನೆಗೆ ಬಂದಿರತಕ್ಕಂಥ ಸನ್ಮಾನ್ಯ ಶಾಸಕರಂಥ ಸಮೃದ್ಧಿ ಮಂಜುನಾಥ್ ಅವರೇ, ಮಾಜಿ ಪುರಸಭಾಧ್ಯಕ್ಷರಂಥ ಮಿತ್ರರಾದ ಸನ್ಮಾನ್ಯ ಮುರಳೀರವರೇ, ನಗರಸಭಾ ಅಧ್ಯಕ್ಷರಂಥ ಸನ್ಮಾನ್ಯ ಮಿತ್ರರಾದ ಮುರಳೀರವರೇ, ಇನ್ನೂ ಅನೇಕ ಈ ಒಂದು ಪಾಳ್ಯದ ಕುರುಬರಪೇಟೆಯ ಹಿರಿಯರು ಮತ್ತು ಕಿರಿಯರೇ, ಈ ಒಂದು ದಿನ ಭಾಳ ಸಂತೋಷವಾದಂಥ ದಿನ. ಈ ಒಂದು ಸಮುದಾಯ ಭವನ 2000ರಲ್ಲಿ ನಾನು ಈ RMC ಯಾರ್ಡಲ್ಲಿ ಪ್ರೆಸಿಡೆಂಟಾಗಿ ಮಾಡಿದ್ರು. ನಮ್ಮ ಕೋಳಿ ಶ್ರೀನಿವಾಸು ಮತ್ತು ನಮ್ಮವರೆಲ್ಲ ಸೇರಿ ನನ್ನ ರಾಯ ಶ್ರೀರಾಮಯ್ಯ ಅಂತ ನನ್ನ ಮಾಡಿದರು. ಆವಾಗ ನನ್ನ ಮೊದಲು ಭಾಷಣ ಮಾಡೋ ಅಂತ ಹೇಳಿದ್ರು. ನಾನು ಭಾಷಣ ಮಾಡಿದಾಗ ಏನು ಹೇಳಿದೆ ಅಂದರೆ, ನಾನು ಈ ವರ್ಷ ಇವಾಗ ಈ ಮರದ ಕೆಳಗೆ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಅಧ್ಯಕ್ಷನಾಗಬೇಕಾದ್ರೆ ಒಂದು ಸಮುದಾಯ ಭವನ ಒಂದು ಯಾವುದೋ ಚಿಕ್ಕದೋ ದೊಡ್ಡದು ಕಟ್ಟೆ ಮಾಡ್ತೀನಿ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ದೆ. ಆ ಮಾತು ಪ್ರಕಾರ ಎಮ್ ವಿ ವೆಂಕಟಪ್ಪನ ಹತ್ರ 1 ಲಕ್ಷ ಅನುದಾನ ತಗೊಂಬಂದು KH ಮುನಿಯಪ್ಪನ ಹತ್ರ 2 ಲಕ್ಷ ಅನುದಾನ ತಗೊಂಬಂದು ಈ ಒಂದು ಸಮುದಾಯ ಭವನಕ್ಕೆ ನಮ್ಮ ZP ರವಿ ಇದ್ದರು, ಕೋಡಿ ಶ್ರೀನಿವಾಸ್ ಇದ್ದರು, ನಾವು ಎಲ್ಲ ಮಿತ್ರರೆಲ್ಲ ಸೇರಿ ಇದಕ್ಕೆ ಪಾಯ ಹಾಕಿದ್ವಿ. ಇದು ಭಾಳ ಒತ್ತುವರಿ ಆಗಿಬಿಟ್ಟಿತ್ತು. ಆ ಒತ್ತುವರಿಯಲ್ಲಿ ಭಾಳ ಗಲಾಟೆಗಳಾಗಿ ಈ ಒತ್ತುವರಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸುಗಳು ಹಾಕಿ ಇದನ್ನು ಕಟ್ಟಿ ಎಲ್ಲ ಫಿನಿಷ್ ಮಾಡಿದ್ವಿ. ಲಾಸ್ಟಲ್ಲಿ ಮೇಲೆ ಚುರುಕಿ ಸಾಧಿಸಬೇಕಾಗಿತ್ತು. ಆ ಚುರುಕಿ ಯಾಕೆ ಪೆಂಡಿಂಗ್ ಇದ್ದೋಯ್ತಂದರೆ, ಚುರುಕಿ ಹಾಕೋದು ಬೇಡ, ಮೇಲೆ ಇನ್ನೊಂದು ಬಿಲ್ಡಿಂಗ್ ಕಟ್ಟಿ ಹಾಸ್ಟೆಲ್ ಮಾಡಬೇಕು ಅಂತಿದ್ವಿ. ಇಲ್ಲೇನೋ ಮಸೀದಿ ಇದೆ, ಬೇಡ ಕಟ್ಟೋದನ್ನು ನಿಲ್ಲಿಸ್ಬಿಟ್ರು. ಆಮೇಲೆ ಏನಾಯಿತು, ಇದಕ್ಕೆ ನಮ್ಮ ಕಾಂಟ್ರಾಕ್ಟರ್ ರಾಜಣ್ಣವ್ರ ಪಾಪ ಬಂಡವಾಳ ಹಾಕಿದ್ರು. ಅವರಿಗೆ ವರ್ತೂರು ಪ್ರಕಾಶ್ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ 2 ಲಕ್ಷ ಕೊಡ್ತೀವಿ, ಇನ್ನೂ 1.5 ಲಕ್ಷ ರಾಜಣ್ಣವ್ರು ಬಾಕಿ ಹಂಗೆ ಇದ್ದೋಗಿದೆ. ಆಮೇಲೆ ಕನಕ ನೌಕರರು ಏನು ಮಾಡಿದ್ರು, ನಾನು ಇದರಲ್ಲಿ ಮೀಟಿಂಗ್ ಮಾಡ್ಕೊಡ್ತೀವಿ ಅಂತೇಳಿ ಕನಕ ನೌಕರರಿಗೆ ಮೀಟಿಂಗ್ ಮಾಡಿಕೊಟ್ಟು ಮತ್ತು ನಮ್ಮ ಮಂಜು ಅವರೆಲ್ಲನೂ ಅಯ್ಯಪ್ಪ ಸ್ವಾಮಿ ಮಾಡ್ಕೊಂಡು ಇದು ಮಾಡಿದ್ರು, ಭಜನೆ ಮನೆಯನ್ನು ಮಾಡ್ಕೊಂಡ್ರು. ಆದರೆ ಶಿಥಿಲಾವಸ್ಥೆ ಇರ್ತಕ್ಕಂಥ ಈ ಒಂದು ಸಮುದಾಯ ಭವನವನ್ನು ಮತ್ತೆ ಮಾನ್ಯ ಶಾಸಕರು ಮತ್ತು ನಮ್ಮ ಮಿತ್ರರು ಏನು ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದವರು ಎಲ್ಲ ಸೇರಿ ರಿನೋವೇಷನ್ ಮಾಡಿ ಇದನ್ನು ಓಪನ್ ಮಾಡಿರ್ತಕ್ಕಂಥ ಒಂದು ವಿಷಯ ಭಾಳ ಸಂತೋಷವಾಗಿದೆ. ಮುಂದಕ್ಕೂ ಈ ಒಂದು ಕಟ್ಟಡವನ್ನು ಇದೇ ರೀತಿಯಾಗಿ ಸ್ವಚ್ಛವಾಗಿ ಇಟ್ಕೊಂಡು, ಯಾಕೆಂದರೆ ನಾವು ನೋಡಿದ್ವಿ ಇಲ್ಲಿ ಹಸುಳು ಕಟ್ಟಾಕೋದು, ಹುಲ್ಲು ಹಾಕೋದು ಎಲ್ಲ ನೋಡಿದ್ವಿ. ಅದಲ್ಲ, ಇದು ನಮ್ಮ ಮನೆ ಹೆಂಗೆ ಸ್ವಚ್ಛವಾಗಿ ಇಡ್ತೀವೋ ಇದ್ರ ಮುಂದಕ್ಕೂ ಸ್ವಚ್ಛವಾಗಿ ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳಿಗೆ ಏನು ಓಂ ಶಕ್ತಿ ಆಗ್ಬೋದು, ನಮ್ಮ ಅಯ್ಯಪ್ಪ ಸ್ವಾಮಿಗಳಾಗ್ಬೋದು, ಇನ್ನೂ ನಮ್ಮ ಸಮುದಾಯದ ಮೀಟಿಂಗ್ಗಳು ಏನೋ ಪಾಳಿದ್ದ ಒಂದು ಮೀಟಿಂಗ್ ಮಾಡ್ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಒಂದು ಯುವಕ ಮಂಡಳಿವರೆಗೂ ಮತ್ತು ಮಾನ್ಯ ಶಾಸಕರಿಗೆ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.